ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ತನ್ನ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯ ಬಳಿಕ ಬಿಡದಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಜೆಡಿಎಸ್ ಆರಂಭಿಸಿದ್ದ ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಕೈಜೋಡಿಸಿದ್ದು, ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದಂತ ವಿಜಯೇಂದ್ರ, ಬಿಡದಿ ಟೌನ್ಶಿಪ್ ಯೋಜನೆ ಮತ್ತು ಕನಕಪುರ ಸಮೀಪ 2ನೇ ವಿಮಾನ ನಿಲ್ದಾಣ ನಿರ್ಮಾಣವನ್ನ ವಿರೋಧಿಸಿ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಳ್ಳಲಿದೆ ಅಂತ ತಿಳಿಸಿದರು. ಪಾದಯಾತ್ರೆಯ ದಿನಾಂಕವನ್ನ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂದ್ರು. ಕನಕಪುರದ ಬದಲು 2ನೇ ವಿಮಾನ ನಿಲ್ದಾಣವನ್ನ ತುಮಕೂರಿನಲ್ಲಿ ನಿರ್ಮಿಸಿದ್ರೆ ಮಧ್ಯ ಹಾಗೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಕುರಿತು ಒಟ್ಟಾಗಿ ಚರ್ಚೆ ನಡೆಸಿದ್ದು, ಮಳೆಗಾಲದ ಅಧಿವೇಶನಕ್ಕೂ ಮುನ್ನವೇ ಪಾದಯಾತ್ರೆ ನಡೆಸುವ ಬಗ್ಗೆ ಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದ್ರು. ಬಿಜೆಪಿ ಬಿಡದಿ ವಿಷಯದಲ್ಲಿ ಸೈಲೆಂಟ್ ಆಗಿತ್ತು, ಮೌನವಾಗಿತ್ತು. ಈಗ ಅಧ್ಯಕ್ಷೇನೋ ಇನಿಷಿಯೇಟಿವ್ ತಗೊಂಡು ಪ್ರತಿಭಟನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಹೆಂಗಿದ್ರು ನಾವು ಗೆಲ್ಲಲ್ಲ, ನಮ್ದಲ್ಲ, ಅದು ಜೆಡಿಎಸ್ ಅಂತ ಸುಮ್ಮನಿದ್ದಂಗಿತ್ತು. ಆದ್ರೆ ಅದ್ರ ಇಂಪ್ಯಾಕ್ಟ್ ರಾಜ್ಯವ್ಯಾಪಿ ಇರೋ ಕಾರಣ ಈಗೇನೋ ಬಿಜೆಪಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಅಂದ್ರೆ ಏರ್ಪೋರ್ಟ್ ನ ತುಮಕೂರು ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ತುಮಕೂರು ಮತ್ತೆ ಈ ಕುಣಿಗಲ್ ಮಧ್ಯಕ್ಕೆ ತಗೊಂಡೋಗಿ ಹಾಕೊಂಡ್ರೆ ಆ ಭಾಗಕ್ಕೆ ಅನುಕೂಲ ಆಗತ್ತೆ. ಕುಣಿಗಲ್ ತುಮಕೂರು ಮಧ್ಯ ಭಾಗ ಬರೋ ತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲೆಲ್ಲೋ ಮಾಡಿದ್ರೆ ಈಗ ಈ ಏರ್ಪೋರ್ಟ್ ಮಾಡಿದ್ರು ಆಂಧ್ರದವ್ರಿಗೆ ಅನುಕೂಲ, IT ಕಂಪ್ನಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂತು ತಮಿಳ್ನಾಡವ್ರಿಗೆ ಅನುಕೂಲ. ಸೊ ಬೆಂಗಳೂರು ಕರ್ನಾಟಕಕ್ಕಿಂತ ಬೇರೆ ರಾಜ್ಯದವ್ರಿಗೆ ಅನುಕೂಲ. ಯಾಕಂದ್ರೆ ಬೆಂಗಳೂರು ಬಿಟ್ಟು ಬೇರೆ ನಗರಗಳನ್ನ ಕರ್ನಾಟಕದಲ್ಲಿ ಬೆಳೆಸೋ ಕಡೆ ಗಮನ ಕೊಡಬೇಕು.